ಇನ್ನು ತಲಾ 10 ಕೋಟಿ ದಂಡ ಪಾವತಿಸಬೇಕು ಅಂತ ಇನ್ನು ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಒಟ್ಟು 30 ಕೋಟಿ ಹಣವನ್ನ ಪಾವತಿಸಬೇಕಾಗುತ್ತೆ ದಂಡವನ್ನ. ಆ ದಂಡದ ಹಣದಲ್ಲಿ 5 ಕೋಟಿ ರೂಪಾಯಿ ಕರ್ನಾಟಕ ಸರ್ಕಾರಕ್ಕೆ ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ವಿಕೆ ಶಶಿಕಲಾಗೆ 4 ವರ್ಷ ಜೈಲು ಹಾಗೆ 10 ಕೋಟಿ ರೂಪಾಯಿ ದಂಡವನ್ನ ವಿಧಿಸಲಾಗಿದ್ದು, ಈ ಪೈಕಿ ಕರ್ನಾಟಕ ಸರ್ಕಾರಕ್ಕೆ 5 ಕೋಟಿ ರೂಪಾಯಿ ನೀಡಬೇಕು ಅಂತ ಕೋರ್ಟ್ ಮಹತ್ವದ ಆದೇಶವನ್ನ ಕೊಟ್ಟಿದ್ದು, ಪ್ರಕರಣದ ವಿಚಾರಣೆ ನಡೆಸುವುದಕ್ಕೆ ತಗುಲಿರುವಂತಹ ವೆಚ್ಚವನ್ನ ಕೂಡ ಕೊಡಬೇಕು. ವಿಚಾರಣೆ ವೆಚ್ಚವಾಗಿ ಕರ್ನಾಟಕ ಸರ್ಕಾರಕ್ಕೆ ಒಟ್ಟು 5 ಕೋಟಿ ರೂಪಾಯಿ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ವಿಚಾರಣೆಯ ವೆಚ್ಚ ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ 5 ಕೋಟಿಯನ್ನ ಈಗ ಶಶಿಕಲಾ ಕಡೆಯಿಂದ ವಸೂಲಿ ಮಾಡಲಾಗುವಂತಹ ದಂಡದಲ್ಲಿ 5 ಕೋಟಿ ರೂಪಾಯಿಯನ್ನ ಈಗ ಕರ್ನಾಟಕ ಸರ್ಕಾರಕ್ಕೆ ಕೊಡಬೇಕಾಗುತ್ತೆ. ಅದು ವಿಚಾರಣೆ ವೆಚ್ಚ ಅಂತ ಇಲ್ಲಿ ತನಕ ತಗುಲಿರುವಂತಹ ಒಂದು ಎಕ್ಸ್ಪೆನ್ಸ್ ಅಂತ 5 ಕೋಟಿ ರೂಪಾಯಿಯನ್ನ ಕೊಡಬೇಕು ಕರ್ನಾಟಕ ಸರ್ಕಾರಕ್ಕೆ. ವಿಕೆ ಶಶಿಕಲಾಗೆ ಏನು ಜೈಲಾಗಿದೆ 4 ವರ್ಷ, ಜೊತೆಗೆ 10 ಕೋಟಿ ದಂಡವನ್ನ ವಿಧಿಸಲಾಗಿದೆ. ಆ 10 ಕೋಟಿಯಲ್ಲಿ 5 ಕೋಟಿ ಹಣವನ್ನ ಕರ್ನಾಟಕ ಸರ್ಕಾರಕ್ಕೆ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವನ್ನ ಕೊಟ್ಟಿದೆ. ಈ ಪೈಕಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಈಗ ಈ ಮೂಲಕ 5 ಕೋಟಿ ದಕ್ಕಲಿದೆ. ದಂಡದ ಹಣದಲ್ಲಿ 5 ಕೋಟಿ ರೂಪಾಯಿ ಕರ್ನಾಟಕ ಸರ್ಕಾರಕ್ಕೆ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಟ್ಟಿದ್ದು, ವಿಕೆ ಶಶಿಕಲಾಗೆ 4 ವರ್ಷ ಜೈಲು ಹಾಗೂ 10 ಕೋಟಿ ರೂಪಾಯಿ ದಂಡವನ್ನ ವಿಧಿಸಲಾಗಿದೆ. ಈ ಪೈಕಿ ಕರ್ನಾಟಕ ಸರ್ಕಾರಕ್ಕೆ 5 ಕೋಟಿ ರೂಪಾಯಿ ನೀಡಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ.